ಇದು ಕಾಡಲ್ಲಿ ಒಂದು ಸೊಪ್ಪು ಬೇರೆ ಎಣ್ಣೆ ಅಲ್ಲ. ಫಸ್ಟ್ ಟೈಮ್ ನೋಡ್ತಿರೋದಿದ್ರೆ ಕಾಂತಾರ ಇಲ್ಲ, ಕಾಂತಾರ ಎಲ್ಲ ಇಡೀ ದೇಶ ಎಲ್ಲ ಹುಡುಕ್ತಿತ್ತು ಅದು ಯಾವ ಸೊಪ್ಪು ಅಂತ. ಅದು ಇದೇ ಸೊಪ್ಪು. ನಿಮ್ಮನ್ ಮದ್ವೆ ಆಗಿನೇ ವೈಟ್ ಹೇರ್ಸ್ ಬರ್ತಿರೋದು ಟೆನ್ಷನ್. ಏನೇನೋ ತಗೊಂಡ್ಬಿಟ್ಟೆ ಟಾಪ್ ತಗೊಳಕ್ ಹೋಗಿ. ಕರೆಕ್ಟ್ ಆಗಿ ಹೇಳಿದಿರ ನೋಡಿ. ಇವತ್ತು ಇವರು ಬೆಳಗ್ಗೆನೆ ನಮ್ಮ ಮನೆಗೆ ಬಂದ್ರು. ಸೊ ಇವತ್ತೇನಪ್ಪ ಪ್ಲಾನ್ಸ್ ಅಂದ್ರೆ ಫಸ್ಟ್ ಜಿಮ್ಗೆ ಹೋಗಿ ಸ್ವಲ್ಪ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ನೈಟ್ ಶೋ ಕಾಂತಾರ ಮೂವಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಮತ್ತೆ ಇಷ್ಟು ದಿನ ನಾನು ಒಬ್ಳೆ ಜಿಮ್ಗೆ ಹೋಗ್ತಿದ್ದೆ. ನಿಜ ಹೇಳಿ, ಸಿದ್ದರಾಮಯ್ಯ ಒಂದು ಮೀಮ್ ಇದೆ ಗೊತ್ತಾ, ಒಂದು ಸುಳ್ಳು ಹೇಳ್ಬೇಡಿ ನಿಜ ಹೇಳ್ರಿ ಪಕ್ಕ ಮೀಮ್ ಒಂದ್ ಸೆಟ್ ಆಗುತ್ತೆ ಈ ಕಡೆ. ಹೋಗ್ಲಿ, ಜಿಮ್ ಎಲ್ಲಿದೆ ಅನ್ನೋದೇ ಮರ್ತೆ ಕೂತಿದೀರಾ. ಮನೆಯಿಂದ ಇಲ್ಲಿ ನಾನು ಕಲ್ಟಿಗೆ ಜಾಯ್ನ್ ಆಗ್ಬಿಟ್ಟಿದೀನಿ. ಅಲ್ಲೋದ್ರೆ ಅಲ್ಲಿ ಕಲ್ಟು, ಇಲ್ಲಿ ಬಂದ್ರೆ ಇಲ್ಲಿ ಕಲ್ಟು. ಏನೋ ಒಂದ್ 4 ದಿನ ಹೋಗಿಲ್ಲ ಗೈಸ್ ಅಷ್ಟೇ. ಏನೋ ಬೋರ್ ಆಗ್ತಿತ್ತು ಹೋಗೋಕೆ. ಅದಕ್ಕೆ ಇವ್ರು ಬಂದಿದಾರಲ್ಲ, ಸೊ ಇವ್ರ ಮೋಟಿವೇಶನ್ ಒಂದ್ ಸ್ವಲ್ಪ. ಅದಕ್ಕೆ ಮೋಟಿವೇಶನ್ ಅಲ್ಲ, ಇವತ್ತು ಲೆಗ್ಗಿವೇಶನ್. ಲೆಗ್ಸ್ ಇದೆ, ಬನ್ನಿ ಇವತ್ತು ಮಜಾ ಇದೆ. ಇವತ್ತು ಆಕ್ಚುಲಿ ನಾನು 4 days ಗ್ಯಾಪ್ ತಗೊಂಡಿರೋದಕ್ಕೆ ಸ್ವಲ್ಪ ಗ್ಯಾಪು ಇಲ್ಲ, ಕಮ್ಮಿ ವರ್ಕೌಟ್ ಏನಿಲ್ಲ. ಇವತ್ತು ಹೊಡಿಯೋದು ಅಷ್ಟೇ, ಬೆಲ್ಟ್ ಹಾಕೋದು, ಬೆಲ್ಟ್ ಹಾಕಿ ಲಿಫ್ಟ್ ಮಾಡ್ಬೇಕು. ಇವ್ರಿಲ್ಲ ಅಂತ ಊಟನೇ ಮಾಡ್ತಿರ್ಲಿಲ್ಲ ನಾನು ಅಷ್ಟೇ. ಇಲ್ಲ ಅನ್ಬಿಟ್ಟು ನಾನು ಏನೋ ಪ್ರೋಟೀನೇ ತಿಂತಿದ್ದಿಲ್ಲ. ನಾನು ಪ್ರೋಟೀನೇ ತಿಂದಿಲ್ಲ, ಗೊತ್ತಾ? ತಿಂದಿಲ್ಲ ಅಲ್ಲ, ಕುಡ್ದಿಲ್ಲ. ಅದೇ ಪ್ರೋಟೀನ್ ಬಿಟ್ಬಿಟ್ಟು ಬೇರೆ ಎಲ್ಲಾ ತಿಂದಿರ್ತೀರಾ. ಮಸಾಲೆ ನೀವು ಯಾಕೆ ಚಾಕ್ಲೇಟ್ಸ್ ಎಲ್ಲ ತಂದಿಟ್ಟಿದ್ದೀರಾ? ನಾನು ತಿನ್ನಲ್ಲ. ಆಕ್ಚುಲಿ ಏನು ಅಂದ್ರೆ, ಏನೋ ಬೇಜಾರಾದ್ರೆ ತಿನ್ಲಿ ಅನ್ಬಿಟ್ಟು ಹೇಳೋದು. ನನ್ನ ಹೆಂಡತಿ ಒಂಚೂರು ಯಾವಾಗ್ನಾರು ಕ್ರೇವಿಂಗ್ ಅದ ತಿನ್ಲಿ ಅನ್ಬಿಟ್ಟು ಚಾಕ್ಲೇಟ್ ಸ್ವೀಟ್ಸ್ ಅಂತೆಲ್ಲ ಏನಾರು ಇಟ್ಟಿರ್ತೀನಿ. ಅದು ಒಂದೇ ಸಲ ಡೈಲಿ ತಿನ್ಕೊಂಡ್ ಕೂತ್ರೆ ಹೆಂಗೆ? ಒಂದೇ ಸರಿ ಏನಿಲ್ಲ. ಈಗ ಎಲ್ಲ ಪ್ರೋಟೀನ್ ಬಿಟ್ಬಿಟ್ಟು ಬರೀ ಚಾಕ್ಲೇಟ್ಸ್ ತಿಂದ್ರೆ ಹೆಂಗೆ? ಚಾಕ್ಲೇಟ್ಸ್ ತಿಂತಿದ್ದೀನಿ. ಏನೋ ಒಂದ್ ಸ್ವಲ್ಪ ನಾನು ಯಾರು ಆರ್ಡರ್ ಮಾಡು ಅಂತಾರೆ, ನಾನು ಬೇಡ ಅಂದ್ರು ಆರ್ಡರ್ ಮಾಡಿಟ್ಟಿರ್ತೀರಾ. ಅದೇನಾಗ್ಬಿಡುತ್ತೆ ನಂಗೆ, ಅದ್ ನೋಡಿ ಒಂದ್ ತಿನ್ಕೊಳ್ಳೋಣ. ಪ್ರೋಟೀನ್ ಪೌಡರ್ ಆರ್ಡರ್ ಮಾಡಿಟ್ಟಿರ್ತೀನಿ ತಾನೆ, ಅದನ್ನ ಯಾಕೆ ಕುಡಿಯಲ್ಲ? ಅದು ಆಕ್ಚುಲಿ ಏನೋ ಟೇಸ್ಟ್ ಚೆನ್ನಾಗಿದೆ. ಯಾರು ಮಾಡ್ಕೊಡ್ತಾರೆ ಇಲ್ಲಿ? ನಾನೇ ಮಾಡ್ಕೊಡ್ಬೇಕಲ್ವಾ. ನಾಳೆ ಹೋಗ್ತಿದೀವಲ್ಲ, ಮಾಡ್ಕೊಡ್ತೀನಿ. ಇವತ್ತು ಲೆಗ್ ವರ್ಕೌಟ್ ಇದೆ. ಇವ್ರು ಹೆವಿ ಆಗಿ ಹೊಡಿತಾರೆ, ನನಗಂತೂ ಲೈಟ್ ಆಗಿ ಹಾಕೊಂಡು ಹೊಡಿತೀನಿ ನಾನು. ಎತ್ತ ಆಗತ್ತೆ. ಒಂದೆತ್ತು, ಇನ್ನ ಹತ್ರ ಇಟ್ಕೋ. ಅದ್ ನೋಡಿ ಎಲ್ಲಿದೆ, ಈ ಕೈ ನೋಡು, ತುದಿಗೆ ಬರ್ಲಪ್ಪ, ಇಲ್ಲಿಗೆ ಬರ್ಲಿ ಕರೆಕ್ಟ್ ಆಗಿದು. ಅದು ಅಷ್ಟೇ. ಇವಾಗ ವರ್ಕೌಟ್ ಮುಗಿಸ್ಕೊಂಡು ಇವಾಗ ಒಂದು 2 ಟಾಪ್ ಶಾಪಿಂಗ್ ಹೋಗ್ತೀನಿ. ಯಾರಿಗೆ ಟಾಪು? ನನಗೆ. ಏಕೆ? ಸುಮ್ಮನೆ. ಏನಕ್ಕೆ ಸಡನ್ ಆಗಿ ಟಾಪು? ಸುಮ್ಮನೆ ತಗೋ. ಏನು ಇದು ಚೆನ್ನಾಗಿದೆ, ಎಲ್ಲ ಡಾರ್ಕ್ ಶೇಡ್.
ನಾನೊಂದು ಫಾರ್ಮಲ್ ತಗೋಬೇಕು. ಏನೋ ಈ ಊಟ ಚೆನ್ನಾಗಿದ್ಯಾ? ಯಾವಾಗ ತಿಂಡಿ ಯಾವಾಗ ಕೊಡಿಸ್ತೀರಾ? ತಿಂಡಿನ ಎಷ್ಟು ಟೈಮು? ಓಯ್ 1.5 ಅವರ್ ಆಯ್ತು ಜಿಮ್ ಮಾಡಿ. 12:30 ಹೊಟ್ಟೆ ಕೊಡಿಸ್ತೀನಿ. ಹಸಿತಿದೆ. ನಿಮ್ದು ಒಂದ್ ಮೂವಿಗೆ ಹೋಗಕ್ಕಿಂತ ದುಡ್ಡು ಜಾಸ್ತಿ ಶಾಪಿಂಗ್ ಇಂದ ಹೋಗ್ಬಿಡ್ತಲ್ಲ ಇವತ್ತು. ಏನ್ ಮಾಡಕ್ಕಾಗುತ್ತೆ? ಏನ್ ಸುಮ್ನೆ ಮಾಡಕ್ಕಾಗತ್ತೆ? ಏನು ಆಯ್ತಾ ಶಾಪಿಂಗ್ ಇನ್ನ ಇದೆಯಾ? ಇಲ್ಲ, ನನ್ಗೆ ಕನ್ಫ್ಯೂಷನ್ ಎಲ್ಲ. ಇದು ತಗೋ, ಇದು ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ ಅಲ್ಲ. ಟಾಪ್ ತಗೊಳಕಂತ ಬಂದೆ, ಏನೇನೋ ತಗೊಂಡ್ಬಿಟ್ಟೆ ಟಾಪ್ ತಗೊಳಕ್ ಹೋಗಿ. ಕರೆಕ್ಟ್ ಆಗಿ ಹೇಳಿದಿರ. ಇದು ಏ ಇವಾಗ ಸಾಕು ಬನ್ನಿ. ಅಲ್ಲ ನೋಡ್ತಿರೋದು ಇದು ನೀ ಕ್ವಾಲಿಟಿ. ಎಣ್ಣೆ ಬಟ್ಲು ತೋರಿಸಿ ಅದು. ಏನದು ಗೊತ್ತಿಲ್ಲ, ಮನೇಲಿ ಇತ್ತು. ನಾನು ನೀವು ಎಣ್ಣೆ ತಗೊಂಡ್ಬರ್ತೀನಿ ಅಂದ್ರೆ ಖುಷಿ ಆಗ್ಬಿಟ್ಟೆ ನಾನು. ಇದು ಹೇರ್ ಆಯಿಲ್ ಎಣ್ಣೆ, ಬೇರೆ ಎಣ್ಣೆ ಅಲ್ಲ. ಫಸ್ಟ್ ಟೈಮ್ ನೋಡ್ತಿರೋದು ಈ ಥರ ಎಣ್ಣೆ ಬಾಟ್ಲು. ತೋರಿಸಿ. ಇದು ಕಾಡಲ್ಲಿ ಒಂದು ಸೊಪ್ಪು ಸಿಗುತ್ತದೆ, ಅದರಲ್ಲಿ ಹಾಕಿ ಮಾಡಿರುವಂತಹ ಆಯುರ್ವೇದದ ಎಣ್ಣೆ ಇದು. ಇದನ್ನ ಹಾಕೊಂಡ್ರೆ ಕೂದಲು ಹಿಂಗೆ ಉದ್ದ ಬೆಳೆಯುತ್ತಾ? ಕಾಂತಾರ ಇಲ್ಲ, ಕಾಂತಾರ ಇಲ್ಲ, ಕಾಂತಾರ ಆಯಿಲ್. ಅದೆಲ್ಲ ಸೊಪ್ಪುನ ಒಣಗಾಕ್ಸಿ ಅದರಲ್ಲಿ ಎಣ್ಣೆನ ಮಾಡಿರೋದು. ಎಲ್ಲ ಇಡೀ ದೇಶ ಎಲ್ಲ ಹುಡುಕ್ತಿತ್ತು ಅದು ಯಾವ ಸೊಪ್ಪು ಅಂತ. ಅದು ಇದೇ ಸೊಪ್ಪು. ಇದನ್ನ ಹಾಕೊಂಡ್ರೆ ಅದನ್ನ ಇದು ಮಾಡಿಬಿಡ್ರಿ, ಸೇಲ್ ಮಾಡಿಬಿಡಿ. ಅಕಸ್ಮಾತ್ ಯಾರಿಗನಾರ ಎಣ್ಣೆ ಬೇಕಾದ್ರೆ ಇವ್ರ ಫೋನ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಫೋನ್ ಮಾಡಿ ಕೊಳ್ಳಿ. ಕೂದಲು ಬೆಳೆಯುತ್ತೆ. ಉದ್ರೋಗ್ಬಿಟ್ರೆ ಕೂದಲು ಉದ್ರೋಗ್ಬಿಟ್ರೆ ನಾವು ಆವಾಗ ರೀಫಂಡ್ ಮಾಡ್ತೀವಿ ದುಡ್ಡನ್ನ. ಹೌದಾ? ಸರಿ, ಹಂಗಾರೆ ನಂದು ರೀಫಂಡ್ ಮಾಡಿ. 6:30 ಊಟ ಮಾಡೋಣ, ಆಮೇಲೆ ಅಲ್ಲಿಂದ ಏನು ಮಾಡೋಣ, ಬಿಡಿ. ಹೊರಟಾದ್ಮೇಲೆ ಅಲ್ಲಿ ಒಂದು ಸ್ವಲ್ಪ ಎಷ್ಟು ಬೇಕಾಗುತ್ತೆ ಅಲ್ಲಿ ರೀಚ್ ಆಗೋಕ್ಕೆ? ಗೊತ್ತಿಲ್ಲ ನಮಗೆ 1.5 hour ಬಿಫೋರ್ ಹೋದ್ರೆ ಸಾಕು ನಮಗೆ. ಸರಿ ನೋಡಿ ಬೇಬಿ, ಇದೆಯಲ್ಲ ಬಾಟ್ಲು, ಹಾಕೋಕ್ಕಿಂತ ಫಸ್ಟ್ ಹಿಂಗೆ ಎರಡೇ ಹಿಂಗೆ ಹೊಡಿಬೇಕು. ಹಾಕಕ್ಕೆ ಏನಕ್ಕೆ ಹಂಗೆ ಹೊಡಿಬೇಕು? ಆವಾಗ ಅದು ಆಯಿಲ್ ಮಾಲಿಕ್ಯೂಲ್ಸ್ ಎಲ್ಲ ಮೇಲ್ ಬರುತ್ತೆ. ಗೊತ್ತೇ ಇರಲಿಲ್ಲಪ್ಪ ನನಗೆ. ನೋಡಿ ಇಲ್ಲೆಲ್ಲ ವೈಟ್ ಹೇರ್ಸ್ ಇದೆಯಾ ನಂಗೆ? ಇದೆ, ಒಂದು ಸ್ವಲ್ಪ. ಎಷ್ಟಿದೆ? ಇದೆ, ಅಜ್ಜಿ ಮದುವೆ ಆಗ್ಬಿಟ್ಟಿದ್ದೀನಿ. ನಿಮ್ಮನ್ನ ಮದುವೆ ಆಗಿನೇ ವೈಟ್ ಹೇರ್ಸ್ ಬರ್ತಿರೋದು ಟೆನ್ಷನ್ಗೆ. ಮುಂಚೆ ಚೆನ್ನಾಗಿತ್ತು. ಇವಾಗ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದಲ್ಲ, ಅದು ಕಪ್ಪು ಮಾಡ್ತಿದ್ದು. ಮೆತ್ತಗೆ ಒಳ್ಳೆ ಬಚ್ಕ ಮಾಡೋದು. ನನ್ನ ಫೋರ್ ಹೆಡ್ ಮುಟ್ಟಬೇಡಿ, ನನ್ನ ಫೋರ್ ಹೆಡ್ ಆಕ್ನೆ ಆಗ್ಬಿಡು. ಹಂಗೆ ಮಾಡೋದ್ರಿಂದ ಹೇರ್ ಗ್ರೋತ್ ಆಗುತ್ತಂತೆ, ಅದಕ್ಕೆ ಮಾಡಬೇಕು. ಹೌದಾ? ಬಚ್ಕ ಮಾಡಬಾರ್ದು, ಸಾಫ್ಟ್ ಆಗಿ ಮಾಡಬೇಕು. ಹಂಗೆ ಮಾಡೋದು. ಏನಾರು ಜಗಳ ಮಾಡ್ದಾಗ ಬೇಬಿ ಆಯಿಲ್ ಹಾಕ್ತೀನಿ, ಗಟ್ಟಿ. ಏ ಆಯಿಲ್ ಇದು ಆಕ್ಚುಲಿ ಹೆಂಗ್ ಮಾಡ್ತಾರೆ ಗೊತ್ತ? ಹಿಂಗೆ ಹಿಂಗೆಲ್ಲ ಹಾಕಕ್ಕಾಗುತ್ತಾ? ನನ್ನ ಕೂದಲು ಏನಕ್ಕೆ ಉದುರುತ್ತಿದೆ ಕೂದಲು ಅಂತ ನಂಗೆ ಇವಾಗ ಗೊತ್ತಾಯ್ತು. ಹಿಂಗ್ ಮಾಡಿ ತಿರುಗಿ ನೋಡೋಣ ಹೆಂಗ್ ಕಾಣಿಸ್ತೀರ ಅಂತ. ಈಗ ನೋಡೋಣ, ಒಳ್ಳೆ ಬಾಯ್ ಥರ ಕಾಣಿಸ್ತೀರ.
ತೋರಿಸಿ. ಇದೆಲ್ಲ ಹಿಂಗೆ ಹಿಂಗೆ ಇರಲಿ ಬಿಡಿ. ಈಗ ನಂಗೆ ಯಾಕೆ ಆಗುತ್ತೆ. ಸರಿ ಆಯಿತು, ಮುಗೀತು.